ಅಂಡ್ ಜೆಂಟಲ್ಮನ್, ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಆರ್ಎಸ್ಎಸ್ ನಡುವೆ ಮತ್ತೆ ವಾಕ್ಸಮರ ಏರ್ಪಟ್ಟಿದೆ. ಆರ್ಎಸ್ಎಸ್ ಆರ್ಥಿಕ ಮೂಲದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ನೀಡಿರುವಂತಹ ಆರ್ಎಸ್ಎಸ್ ಹಳೆಯ ವಿಡಿಯೋನ ಹರಿಬಿಡುವ ಮೂಲಕ ಖಡಕ್ ಸಂದೇಶವನ್ನ ನೀಡಿದೆ. ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ನೀಡಿದ ವಿವಾದಾತ್ಮಕ ಹೇಳಿಕೆ ಏನು ಅಂತ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಟೀಕೆಗಳಿಗೆ ಉತ್ತರವಾಗಿ ಕಳೆದ ವರ್ಷ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿದಂತಹ ಹೇಳಿಕೆಯ ವಿಡಿಯೋವನ್ನ ಸಂಘ ಮತ್ತೆ ಮುನ್ನೆಲೆಗೆ ತಂದಿದೆ. ಆರ್ಎಸ್ಎಸ್ನ ಆರ್ಥಿಕ ಮೂಲ ಯಾವುದು ಮತ್ತು ಅದು ತೆರಿಗೆ ಪಾವತಿಸುತ್ತಿದೆಯೇ ಅನ್ನುವಂತಹ ಪ್ರಶ್ನೆಗಳಿಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ ಅಂತ ಕಾರ್ಯಕ್ರಮವೊಂದರಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಸಂಘ ಪರಿವಾರ ಹಳೆಯ ವಿಡಿಯೋದಲ್ಲಿನ ಹೇಳಿಕೆ ಮೂಲಕವೇ ಉತ್ತರವನ್ನ ನೀಡಿದೆ. ಸಂಘದ ಗುರುದಕ್ಷಿಣೆ ಡೊನೇಷನ್ ಅಲ್ಲ, ಡಿವೋಷನ್ ಅನ್ನುವಂತಹ ಮೋಹನ್ ಭಾಗವತ್ ಹೇಳಿಕೆಯ ವಿಡಿಯೋವನ್ನ ರಿಲೀಸ್ ಮಾಡಿದೆ. ನನಗೆ ಆಶ್ಚರ್ಯ ಆಯ್ತು. ಆಯ್ತಪ್ಪ, ಗುರುದಕ್ಷಿಣೆ ಅಂದ್ರೆ ಏನು ಅಂತ ನಾನು ನೋಡಿದೆ. ಅವರೆಲ್ಲ ಹಿಂದೆ ಗೋವಾಲ್ಕರ್ ಅವರು, ನಿಮ್ಮ ವೀರ್ ಸಾವರ್ಕರ್, ಇವ್ರನ್ನೆಲ್ಲ ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ಭಾನುವಾರ ಗಾಂಧಿನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಆರ್ಎಸ್ಎಸ್ 2,500 ಸಂಘಟನೆಗಳ ನೆಟ್ವರ್ಕ್ ಅನ್ನ ಹೊಂದಿದೆ. ಅಮೆರಿಕ, ಇಂಗ್ಲೆಂಡ್ನಿಂದ ಆರ್ಎಸ್ಎಸ್ ಹಣ ತೆಗೆದುಕೊಳ್ತಾ ಇದೆ ಅಂದ್ರೆ ಅದರ ಹಿಂದೆ ದೊಡ್ಡ ಮನಿ ಲಾಂಡ್ರಿಂಗ್ ಇದೆ. ನಾವೆಲ್ಲ ತೆರಿಗೆಯನ್ನ ಪಾವತಿಸಬೇಕು. ಆರ್ಎಸ್ಎಸ್ ಮಾತ್ರ ತೆರಿಗೆ ವಿನಾಯಿತಿ ಕೇಳ್ತದೆ. ನಾವು ಗುರುದಕ್ಷಿಣೆಯನ್ನ ತೆಗೆದುಕೊಳ್ತೇವೆ ಅನ್ನುವಂತಹ ಮೋಹನ್ ಭಾಗವತ್ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಗುರುದಕ್ಷಿಣೆ ಬಗ್ಗೆ ಪರಿಶೀಲಿಸಿದಾಗ ಗುರು ಅಂದ್ರೆ ಧ್ವಜ, ಧ್ವಜದ ಹೆಸರಿನಲ್ಲಿ ದುಡ್ಡು ತೆಗೆದುಕೊಳ್ತಾರೆ. ನಾಳೆ ದಿನ ನಾನು ಕೂಡ ನೀಲಿ ಧ್ವಜವನ್ನ ಹಾಕಿ ದುಡ್ಡು ತೆಗೆದುಕೊಳ್ಳಲು ಸಾಧ್ಯವೇ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವಾಗ ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜದ ಹೆಸರಿನಲ್ಲಿ ದುಡ್ಡು ತಗೋತಾರೆ. ಅಂದ್ರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತಗೊಳಕ್ ಬಿಡ್ತದೆ. ಇನ್ನು ಮಾತನ್ನ ಮುಂದುವರೆಸಿ, ಆರ್ಎಸ್ಎಸ್ ಇಲ್ಲದಿದ್ರೆ ಬಿಜೆಪಿ ಜೆಡಿಎಸ್ ಗಿಂತಲೂ ಕನಿಷ್ಠವಾಗಿರ್ತಾ ಇತ್ತು. ವಿಪರ್ಯಾಸ ಅಂದ್ರೆ ನಾವು ದೆವ್ವದ ನೆರಳಿನ ಜೊತೆ ಜಗಳವಾಡ್ತಾ ಇದ್ದೇವೆ. ಇಲ್ಲಿ ದೆವ್ವದ ನೆರಳು ಅಂದ್ರೆ ಬಿಜೆಪಿ, ದೆವ್ವ ಅಂದ್ರೆ ಆರ್ಎಸ್ಎಸ್. ನಾವು ಬಿಜೆಪಿಯನ್ನ ಬಿಟ್ಟು ಆರ್ಎಸ್ಎಸ್ ನೊಂದಿಗೆ ಜಗಳವಾಡಿದ್ರೆ ದೇಶ ತನ್ನಿಂದ ತಾನೇ ಸುಧಾರಣೆಯಾಗುತ್ತಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗ ಇದಕ್ಕೆ ಪ್ರತ್ಯುತ್ತರ ನೀಡಿರುವಂತಹ ಆರ್ಎಸ್ಎಸ್ ಸಂಘದ ಗುರುದಕ್ಷಿಣೆ ಡೊನೇಷನ್ ಅಲ್ಲ, ಡಿವೋಷನ್ ಅಂತ ಹೇಳಿದೆ. ಒಟ್ನಲ್ಲಿ ಆರ್ಎಸ್ಎಸ್ ಮತ್ತೆ ಪ್ರಿಯಾಂಕ್ ಖರ್ಗೆ ನಡುವೆ ಮತ್ತೆ ವಾಕ್ಸಮರ ನಡೆದಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.